ಕರ್ನಾಟಕ ಪ್ರದೇಶ ಅಪ್ಲಿಕೇಶನ್ ತಗೊಂಡಿದ್ದ ನನ್ನ ಹೆಸರು ಶಂಕರ್ ಅಂತ. ಹುಟ್ಟು ಬೆಳೆದಿತ್ತು ರಾಮಮೂರ್ತಿ ನಗರದ ಯರನಪಾಳ್ಯ ಗ್ರಾಮದಲ್ಲಿ. ಇಂಜಿನಿಯರಿಂಗ್ ಮಾಡಿದ್ದೀನಿ. ಮತ್ತೆ TCS ಅಂತ ಕಂಪನಿಯಲ್ಲಿ ವರ್ಕ್ ಮಾಡಿದ್ದೀನಿ. ಸ್ಯಾಮ್ಸಂಗ್ ಅನ್ನೋ ಕಂಪನಿಯಲ್ಲಿ ವರ್ಕ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಉದ್ಯಮದಾರನಾಗಿದ್ದೀನಿ ಕಳೆದ 10 ವರ್ಷಗಳಿಂದ. ನಾನು ಒಳ್ಳೆ ಕ್ವಾಲಿಫೈಡ್ ಇದ್ದೀನಿ. ಮತ್ತೆ ಎಲ್ಲ ಅನುಭವ ಇದೆ, ಕೆಲಸ ಮಾಡಿರೋ ಅನುಭವ ಇದೆ, ಮತ್ತೆ ಸಂಘಟನೆ ಅನುಭವ ಇದೆ. ಈಗ ವಾರ್ಡ್ ಪ್ರೆಸಿಡೆಂಟ್ ಆಗಿದ್ದೀನಿ ರಾಮಮೂರ್ತಿ ನಗರದಲ್ಲಿ. ಪಕ್ಷದ ಎಲ್ಲಾ ಕೆಲಸಗಳಲ್ಲೂ ಎಲ್ಲಾ ಚಟುವಟಿಕೆಗಳಲ್ಲೂ ಭಾಗಿಯಾಗ್ತಾ ಇರ್ತೀನಿ. ಅದು ಎಲೆಕ್ಷನ್ನೇ ಆಗ್ಲಿ, ರ್ಯಾಲಿಗಳೇ ಆಗ್ಲಿ, ಪ್ರತಿಭಟನೆ ಆಗ್ಲಿ, ನಮ್ಮ KR-ಪುರಂನ BBMP ಆಫೀಸೇ ಆಗಿರ್ಲಿ, KPCC ಆಫೀಸೇ ಇರಲಿ, ಅಥವಾ ಡೆಲ್ಲಿಯ ರಾಮಲೀಲಾ ಮೈದಾನ ಆಗಿರ್ಲಿ, ಯಾವುದೇ ಪ್ರತಿಭಟನೆ ಆದ್ರೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಪಕ್ಷದ ಕೆಲಸ ಏನೇ ಕೊಟ್ರು ಅದನ್ನ ಮಾಡ್ತಾ ಇದ್ದೀನಿ. ಹಾರ್ಡ್ ವರ್ಕರ್ ಆಗಿದ್ದೀನಿ. ನಮ್ಮ ನಾಯಕರಾದ DK ಮೋಹನ್ ಬಾಬು ಅಣ್ಣವರು, ಅವರ ಮಾರ್ಗದರ್ಶನದಲ್ಲಿ ನಮ್ಮ ಪಕ್ಷ ಸಂಘಟನೆ ಚೆನ್ನಾಗಿ ನಡೀತಾ ಇದೆ. ಇಡೀ KR-ಪುರಂ ನಾವು ಶ್ಯೂರ್ ಶಾಟ್ ಆಗಿ ನೆಕ್ಸ್ಟ್ MLA ಎಲೆಕ್ಷನ್ಗೆ ಗೆಲ್ತೀವಿ. ಅದರ ಭಾಗವಾಗಿ ನಾವು GB ಎಲೆಕ್ಷನ್ ಅಲ್ಲಿ ನಿಂತು ಗೆದ್ದು ಬಾಬಣ್ಣ ಅವರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡ್ತೀವಿ. ಸೊ ಅದ್ರ ಭಾಗವಾಗಿ ಇವತ್ತು ನಾವು ಟಿಕೆಟ್ ತಗೊಳಕ್ಕೆ ಅಪ್ಲಿಕೇಶನ್ಗೆ ಬಂದಿದ್ದೀವಿ. ತುಂಬಾ ಉತ್ಸಾಹ ಇದೆ ನಮ್ಮಲ್ಲಿ, ಮತ್ತೆ ಗೆಲ್ತೀವಿ ಅನ್ನೋ ವಿಶ್ವಾಸ ಕೂಡ ಇದೆ. ಯಾಕಂದ್ರೆ ರಾಮಮೂರ್ತಿ ನಗರ ಮತ್ತೆ ಹೊಯ್ಸಳ ನಗರ, KR-ಪುರಂ ಭಾಗದಲ್ಲಿ ಈಗ ನಮ್ಮನ್ನ ಜನ ಗುರುತಿಸ್ತಾರೆ. ಯಾರು ಕ್ವಾಲಿಫೈಡ್ ಯುವಕ ಬಂದಿದ್ದಾರೆ, ಇಂಥವ್ರಿಗೆ ಆರಿಸ್ಬೇಕು, ಇಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಜನನು ಯೋಚನೆ ಮಾಡ್ತಾರೆ. ಅಲ್ಲದೆ ನಮ್ಮ ನಾಯಕತ್ವದಲ್ಲೂ ಅಷ್ಟೇ DK ಮೋಹನ್ ಬಾಬು ಅಣ್ಣ ಅಂತವ್ರ ಆಶೀರ್ವಾದ ಇದೆ ನಮಗೆ. ಪೂರ್ಣಿಮಕ್ಕ ಅವರು, ನಾರಾಯಣ ಸಾಮಣ್ಣ ಅವರು, ಅವರೆಲ್ಲರೂ ಆಶೀರ್ವಾದ ಮಾಡ್ತಾರೆ ನಮ್ಗೆ. ಇಂಥ ವಾರ್ಡ್ ನಲ್ಲಿ ನಿಂತು ಗೆದ್ದು ಮುಂದುವರಿಲಿ, ರಾಜಕೀಯದಲ್ಲಿ ಬೆಳಿಲಿ ಅನ್ನೋ ಆಶೀರ್ವಾದ ಇದ್ದೇ ಇರುತ್ತೆ. ಈ ವಿಶ್ವಾಸದಿಂದ ನಾನು ಇವತ್ತು ಅಪ್ಲಿಕೇಶನ್ ತಗೊಳಕ್ಕೆ ಬಂದಿದ್ದೀನಿ. ಸರ್, ಇನ್ನೊಂದು ಯಾವುದೇ ಒಂದು ಪಕ್ಷ ಆಗಲಿ, ಅವರು ತತ್ವ ಸಿದ್ಧಾಂತಗಳು ಅವರು ಶಿಸ್ತಿನ ಪ್ರಕಾರ ಮುಗಿಸ್ಕೊಳ್ತಾರೆ. ಬಟ್ ಆಡಳಿತ ಪಕ್ಷ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಫರ್ಟ್ ಒಂದು 5 ಗ್ಯಾರಂಟಿ ತಗೊಂಡು ಬಡವರಿಗೋಸ್ಕರ ಪ್ರತಿ ತಿಂಗಳು 80,000 ಕೋಟಿ ಮೀಸಲಿಟ್ಟಿದ್ದಾರೆ. ಒಂದು 5 ಗ್ಯಾರಂಟಿ ತಮಗೆ ಪ್ಲಸ್ ಪಾಯಿಂಟ್ ಏನಾದ್ರು ಆಗ್ಬೋದು ಸರ್? ಖಂಡಿತ ಪ್ಲಸ್ ಪಾಯಿಂಟ್ ಸರ್. ಇದು ನಮ್ಮ ರಾಜ್ಯದ ಜನತೆಗೇನೆ ಪ್ಲಸ್ ಪಾಯಿಂಟ್. ಇದು ಮಧ್ಯಮ ವರ್ಗ ಮತ್ತೆ ಬಡವರಿಗೆ ಇದೊಂದು ಆಶಾ ಕಿರಣ. ಇದೇನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದು ಅವ್ರಿಗೆ ಎಷ್ಟೋ ನೆಮ್ಮದಿ ತಂದಿದೆ. ಅವರ ಜೀವನ ಸುಧಾರಿಸೋದ್ರಲ್ಲಿ, ಜೀವನ ಮಟ್ಟ ಸುಧಾರಿಸೋದ್ರಲ್ಲಿ ಎಷ್ಟೋ ನೆಮ್ಮದಿ ತಂದಿದೆ. ಅವ್ರಿಗೆ ಭಾಗ್ಯಲಕ್ಷ್ಮಿಯಿಂದ ಯೋಜನೆಯಿಂದ 2,000 ಆಗ್ಲಿ, ಮಹಿಳೆಯರಿಗೆ ಫ್ರೀಯಾಗಿ ಕೊಟ್ಟಿರೋ ಬಸ್ ಆಗ್ಲಿ, ಮತ್ತೆ ಪ್ರತಿ ತಿಂಗಳು ಫ್ರೀಯಾಗಿ ಕೊಡ್ತಾ ಇರೋ ವಿದ್ಯುತ್ ಶಕ್ತಿ ಆಗ್ಲಿ, ಮತ್ತೆ ಹಲವಾರು ಯೋಜನೆಗಳು, ಯುವಕರಿಗೆ ಡಿಗ್ರಿ ಮಾಡಿರೋ ಯುವಕರಿಗೆ ಕೊಡ್ತಾ ಇರೋ ಸ್ಟೈಫಂಡ್ ಆಗ್ಲಿ, ಈ ತರ 5 ಗ್ಯಾರಂಟಿಗಳಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ಈಗ ಬಡವರು ಕೆಳಮಧ್ಯಮ ವರ್ಗಕ್ಕೆ ಹೋಗ್ತಾ ಇದ್ದಾರೆ, ಕೆಳಮಧ್ಯಮ ವರ್ಗದವರು ಮಧ್ಯಮ ವರ್ಗಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಇದೆ, ಈಗ ನಂಬರ್ 2 ಅಲ್ಲಿದೆ ಇಡೀ ರಾಷ್ಟ್ರದಲ್ಲಿ. ಯಾಕಂದ್ರೆ ಇದ್ಯಾವ ದುಡ್ಡು ಕೂಡ ರೊಟೇಷನ್ ಅಲ್ಲಿ ಇರುತ್ತೆ. GDP-ಗೆ ಹೆಲ್ಪ್ ಆಗುತ್ತೆ, ರಾಜ್ಯದ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಮತ್ತೆ ಈಗ ಯಾವುದೇ ಪಕ್ಷನೂ ನಾನು ಅದ್ ಮಾಡಿದೆ ಇದು ಮಾಡಿದೆ ಅನ್ನೋದಕ್ಕಿಂತ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಅವರು ದೂರದೃಷ್ಟಿಯಿಂದ ಇಂಥ ಹಲವಾರು ಜನಪರ ಯೋಜನೆಗಳನ್ನ ಮಾಡಿ ಪ್ರತಿ ವರ್ಗದ ಜನರಿಗೂ ಉಪಯೋಗ ಆಗೋ ತರ ಮಾಡಿದ್ದಾರೆ. ಇದರಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಏನಿಲ್ಲ. ಪ್ರತಿ ಧರ್ಮದ ಬಡವರಿಗೂ ಅನುಕೂಲ ಆಗುವಂತ ಯೋಜನೆಗಳು, ಈ ಗ್ಯಾರಂಟಿಗಳು ಅಲ್ಲದೇನೆ ಇನ್ನೂ ಹಲವಾರು ಯೋಜನೆಗಳನ್ನ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಅವರು ಮತ್ತೆ ನಮ್ಮ CM ಆದ DK ಶಿವಕುಮಾರ್ ಅವರು ನಮ್ಮ ರಾಜ್ಯದ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಹಲವಾರು ಸ್ಕೀಮ್ಸ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ರೈತರಿಗೆ ಆಗ್ಲಿ, ಕಾರ್ಮಿಕರಿಗೆ ಆಗ್ಲಿ, ಕೂಲಿ ಮಾಡೋರಿಗೆ ಆಗ್ಲಿ, ಮತ್ತೆ ಈಗ ಎಲ್ಲ ಬಡ ಮಹಿಳೆಯರಿಗೆ ಆಗ್ಲಿ, ವೃದ್ಧರಿಗೆ ಆಗ್ಲಿ, ಎಲ್ಲರಿಗೂ ಅನುಕೂಲ ಆಗುವಂತ ಹಲವಾರು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದನ್ನ ಅನುಕೂಲ ಪಡ್ಕೊಂಡಿರೋ ಎಲ್ಲರ ಜನರ ಆಶೀರ್ವಾದ ಕಾಂಗ್ರೆಸ್ ಮೇಲಿದೆ. ಅದರಿಂದಾಗಿನೇ ಕೊಡೋದಕ್ಕೂ ಮುಂಚೆನೆ 136 ಕ್ಷೇತ್ರದಲ್ಲಿ ಗೆಲ್ಲಿಸಿದ್ದಾರೆ. ಈಗ ಕೊಟ್ಟಿದ್ದಾರೆ, ಅದನ್ನ ಫಲಾನುಭವಿಗಳು ಜನಗಳಾಗಿದ್ದಾರೆ. ಇವಾಗ ಅವರ ಆಶೀರ್ವಾದ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ GBA ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸ್ಕೋತಾರೆ ಅನ್ನೋ ವಿಶ್ವಾಸದಿಂದನೇ ನಾವು ಈ ಅಖಾಡಕ್ಕೆ ಇಳಿದಿದ್ದೀವಿ.